ಮಾನ್ಯ ಬಂಧುಗಳೇ, ಮಾದಿಗ ಸಂಘಟನೆಗಳ ಒಕ್ಕೂಟ, ಮಾದಿಗ ದಂಡೋರ, MRHS, DSS, ಆದಿಜಾಂಬವ ಸಂಘಗಳು ಎಲ್ಲರೂ ಸೇರಿ ರಾಜ್ಯಾದ್ಯಂತ 32 ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಪ್ರತಿಭಟನೆನ ಮಾಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆಗಸ್ಟ್ 1ರಿಂದ 2024ರಿಂದ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನು ನೀವು ಜಾರಿ ಮಾಡಿಲ್ಲ. ಸುಪ್ರೀಂ ಕೋರ್ಟ್ಗೆ ಅಗೌರವವನ್ನು ತೋರಿಸ್ತಾ ಇದ್ದೀರ ನೀವು ಸರ್ಕಾರದವರು. ಸುಪ್ರೀಂ ಕೋರ್ಟ್ನ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಆಯ್ತಾ? ಅದನ್ನು ಉಲ್ಲಂಘನೆ ಮಾಡೋದ್ರ ಮೂಲಕ ನೀವೇ ಅಲೆಮಾರಿಗಳು ಕೋರ್ಟ್ಗೆ ಹೋಗಂಗೆ ಮಾಡಿರೋದು, ನೀವೇ 50% ಮಾತ್ರ ಕೊಡಬೇಕು ಅನ್ನಂಗೆ ಮಾಡಿರೋದು ನೀವೇನೆ. ಎಲ್ಲ ಈ ಸರ್ಕಾರ ಬೇಕಂತಲೇ ಕುತಂತ್ರಗಳನ್ನು ಹುಟ್ಟಾಕುತ್ತಾ 56,432 ಹುದ್ದೆಗಳನ್ನು ಒಳ ಮೀಸಲಾತಿ ಅಳವಡಿಸಿ ಮಾಡಬೇಕು ಅನ್ನೋದನ್ನ ಆದೇಶವನ್ನು ಇವತ್ತೇ ನೀವು ಹೊರಡಿಸ್ರಿ, ಆಯಿತಾ? ಆಮೇಲೆ ಒಳ ಮೀಸಲಾತಿನ ಜಾರಿ ಮಾಡಿರಿ 15%. ಆವಾಗ ನಾವು ನಿಮ್ಮ ಒಪ್ಕೊತೀವಿ. ಇಲ್ಲಾಂದರೆ ನೀವು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಂವಿಧಾನ ವಿರೋಧಿ ಸರ್ಕಾರ, ಸುಪ್ರೀಂ ಕೋರ್ಟ್ ವಿರೋಧಿ ಸರ್ಕಾರ, ಕಾನೂನನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಸರ್ಕಾರ. ಇಟ್ ಈಸ್ ನಾಟ್ ಕಾಂಗ್ರೆಸ್ ಪಾರ್ಟಿ, ಇಟ್ ಈಸ್ ಎ ಕ್ಯಾಸ್ಟಿಸ್ಟ್ ಪಾರ್ಟಿ, ಜಾತಿವಾದಿ ಪಕ್ಷ, ಆಯಿತಾ? ಬಲಹೀನರನ್ನು ತುಳಿಯುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ರಾಹುಲ್ ಗಾಂಧಿ ಅವರು ಸುಮ್ಮನೆ ಫೇಕು, ಅವರು ಎಲ್ಲೋ ಒಂದು ಕಡೆ ಚೂತ್ರದ ಗೊಂಬೆ ಥರ ಆಡ್ತವ್ರೆ ರಾಹುಲ್ ಗಾಂಧಿ ಅವರು. ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ರಾಹುಲ್ ಗಾಂಧಿ. ನಾವು ಹೇಳ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ನಾವು ಈಗ ಬಂದಿರತಕ್ಕಂಥ ಚುನಾವಣೆಗಳು ಏನಿದಾವೋ, ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಗಳಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸುವಂಥ ನಿರ್ಣಯ ಕೈಗೊಳ್ಳಬೇಕಾಗುತ್ತೆ ನಾವೆಲ್ಲರೂ ಸೇರಿ. ಆಮೇಲೆ ಭಾಳ ಮುಖ್ಯವಾಗಿ ಹೇಳ್ತಾ ಇದ್ದೀವಿ ನಾವು, ಈ ಇಡೀ ಪಕ್ಷ ಇವತ್ತು ಮಾದಿಗರ ಓಟು ಬೇಡ ಅಂತ ಹೇಳ್ತಾ ಇದೆ. ಮಾದಿಗರ ಓಟು ಬೇಡ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಮುಂದೆ ಬರ್ತಕ್ಕಂಥ 27ನೇ ತಾರೀಕು ವಿಶೇಷ ಕ್ಯಾಬಿನೆಟನ್ನು ಕೂಡ ಮುಂದಾಕೋದಕ್ಕೆ ಹುನ್ನಾರವನ್ನು ನಡೆಸಿದ್ದೀರಾ. ನಮ್ಗೆ ಗೊತ್ತಾಗಿದೆ. ಮುಂದಾಕೋದಕ್ಕೆ 27ನೇ ತಾರೀಕು ಕ್ಯಾಬಿನೆಟ್ ವಿಶೇಷ ಇದನ್ನು ಕೋಡ್ ಆಫ್ ಕಂಡಕ್ಟು ಅದು ಇದು ಅಂತ ನೆಪಗಳು ಹೇಳಿ ಮುಂದಾಕೋದಕ್ಕೆ ಹೊರಟಿದ್ದೀರಾ. ಯಾವ ಕೋಡ್ ಆಫ್ ಕಂಡಕ್ಟು ಅಂತ ಅಡ್ಡಿಗಳಿಲ್ಲ ಮತ್ತು ಯಾವುದೇ ಕಾನೂನಿನ ಅಡಚಣೆಗಳಿಲ್ಲ, ಆಯಿತಾ? ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ಗೆ ನೀವು ಗೌರವ ಕೊಡಬೇಕು. ಇಡೀ ದಕ್ಷಿಣ ಭಾರತದ ರಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಗೌರವ ಕೊಟ್ಟಿದ್ದೇವೆ. ನಾವು ಸುಪ್ರೀಂ ಕೋರ್ಟ್ನ ಗೌರವವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಬೀದಿಗಿಳಿತಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಬೀದಿಗಿಳಿತಿದ್ದೀವಿ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ದುರಂತ. ಇದು ಹಣ ಬಲ ಇರೋರು ಏನು ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥ ಪಾಳೆಗಾರಿಕೆ ನೀತಿಯನ್ನು ನೀವು ಸಾರ್ತಾ ಇದ್ದೀರಾ. ಸಂವಿಧಾನಬದ್ಧವಾದ ಸಾಮಾಜಿಕ ನ್ಯಾಯದ ನೀತಿಯನ್ನು ನೀವು ಸಮಾಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಿಮ್ಮನ್ನು ಮನೆ ಕಳಿಸೋದು ಕೆಲಸ ಮಾಡ್ತೀವಿ. ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತ ಸ್ಲೋಗನ್ ನಾವು ಹೇಳ್ತಾ ಇದ್ದೀವಿ.